ಹೇಳಿ ತೋರ್ಸೋಕಿತ್ತ ನಿನಗೆ ಗೊತ್ತಾಗೋದಿಲ್ಲ. ಒಟ್ಟು ನಮ್ಮನ್ನ ಪರೀಕ್ಷೆ ಮಾಡಲಿಕ್ಕೆ ನೀ ಕೇಳೋದಲ್ಲ. ನಾನು ಕರ್ತುಗಳೇ, ನನ್ನ ಸಂಸಾರದ ನಾನು ಕೇಳಲೇಬೇಕಲ್ಲ, ಸೇವೆ ಮಾತ್ರ ಪಡ್ಕೊಂಡು ಸೇವೆ ಅಲ್ಲ. ನೀನು ಏಮಂತದ್ದು ಸಮಯ ಹೇಳುವಂಥದ್ದು ಅದು ನೀನೇ ಸಾಹಿತ್ಯ ಪ್ರಸಾದ ಒಳ್ಳೆಯ ಕೊಡಬೇಕು. ಪ್ರಸಾದ ನಾನು ಇವತ್ತಿಗೂ ಬಿಟ್ಟಾಕ್ಲಿಲ್ಲ ಸಂಸಾರ. ಏನು ಏನು ಬಾರಿ ಆಲೋಚನೆ ಮಾಡ್ದಂಗಿತ್ತಲ್ಲ. ಏನು ನನಗಲ್ಲ ಅಲ್ವಾ, ನನಗೆ ಯಾವತ್ತು ನನ್ನ ಸಂಸಾರದ ಮೇಲೆ ಚಂಚಲ ಇಲ್ಲ, ನೋವಿಲ್ಲ, ಆಸೆ ಭಕ್ತಿ ಉಂಟಲ್ಲ ಸಂಸಾರಕ್ಕೆ. ಸೇವೆ ಯಾವ ರೀತಿ ಹಿಂದೆ ನಾನು ಮಾಡಿಸ್ಕೊಂಡಿದ್ದು ನಿನ್ನ ಮುಂದೆ ಮಾಡಿಸ್ಕೊಳ್ಬೇಕು, ಸಂತೋಷದಲ್ಲಿ ಮಾಡಿಸ್ಕೊಳ್ಬೇಕು, ಧರ್ಮ ಪ್ರಕಾರ ರಕ್ಷಣೆ ಮಾಡ್ತೇನೆ ಅಲ್ವಾ ಅಲ್ವಾ. ಆದರೆ ಅದಕ್ಕೊಂದು ಬೆಳಿಗ್ಗೆ ವೇಳೆ ಅಂತ ಉಂಟು. ಆ ಪ್ರಕಾರದಲ್ಲಿ ಆ ವ್ಯಕ್ತಿ ಕರೆದ್ರಂತ ನೀನು ಹೋಗುವುದಲ್ಲ, ಶೋಧನೆ ಮಾಡು. ನಿನ್ನ ಬೆನ್ನಟ್ಟಿ ನಾನಿದ್ದೆ ಸಹಾಯ ಕೊಡ್ಲಿಕ್ಕೆ. ಇವತ್ತು ನಿನ್ನ ಗ್ರಾಹಕೀರ್ತಿಯಲ್ಲಿ ನನಗೆ ಸೇವೆ ಮಾಡಬೇಕೆಂಬ ಆಸೆ ಇಟ್ಟ ಹೊತ್ತಿನಲ್ಲಿ ನನ್ನ ಮಿಟ್ಟರೆ ಪರಿಮಳ ಗ್ರಾಹಕರಾಗಿರ್ತಿ ತೋರಿಸಿದ್ದುಂಟು. ನಾನು ದೃಷ್ಟಿ ತೋರ್ಲಿಲ್ಲ, ಹಿಡಿಲಿಕ್ಕೆ ಸಿಕ್ಲಿಕ್ಕಿಲ್ಲ. ಆ ಹೊತ್ತಿನಲ್ಲಿ ಇಡೀ ಗ್ರಾಹಕೀರ್ತಿಯಲ್ಲಿ ಒಂದು ಪರಿಮಳ ಬಂದಿದ್ದುಂಟು. ಆ ಪರಿಮಳ ರೂಪ ನಾ ತೋರಿಸ್ತೆ, ನೀನು ಮಾಡೋದ್ಯೋಗ ಮಾರ್ಗಕ್ಕೆ ಎಣಿಸ ಕಾರ್ಯ ಸಂತೋಷದಲ್ಲಿ ಜಯಪಡಿಸ್ಕೊಳ್ತೆ. ಆದರೆ ಇದಕ್ಕೆ ಹೆಚ್ಚು ಮಾರ್ಗ ನಾ ತೋರಿಸ್ತೆ. ಆ ಕಾರ್ಯ ನಿಂದು ಜಯ ಆದ್ರ ಮೇಲೆ ನನಗೆ ಏನು ಬೇಕೋ ಅದು ನಾನು ಪಡ್ಕೊಳ್ತೆ. ಇವತ್ತು ನಾನು ಬಾಯಿ ಬಿಡ್ಲಿಕ್ಕಿಲ್ಲ, ಸಂಸಾರದಲ್ಲಿ ನಾನು ಕೇಳಲಿಕ್ಕಿಲ್ಲ. ಸಂಸಾರವೇ ಸಂತೋಷದಲ್ಲಿ ನಾನು ಪಡ್ಕೊಳ್ಳಿ. ಆಯ್ತಲ್ವಾ? ಈಗ ಇದೇ ನಿನಗೆ ಬಿಟ್ಟದ್ದು ಕುಟುಂಬದ ಈಗ ಒಂದು ಹೊರಗಿಂದ ಕುಟುಂಬ, ಒಂದು ಮನೆ ಕುಟುಂಬ ಇಲ್ಲ. ಈಗ ಅವರೊಳಗೆ ಈ ಹಿಂದೆ ಏನೋ ಸ್ವಲ್ಪ ಅವರೊಳಗೆ ಸ್ವಲ್ಪ ಇದು ಬಂದಿದೆ ಅಂತ ನಮಗೆ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಆದರೆ ಆ ಕುಟುಂಬಕ್ಕೆ ಏನು ತೊಟ್ಟಿದೆ, ಅವರಲ್ಲಿ ಹಿಂದೆ ಏನೋ ವಿಷಯ ಬಂದಿದೆ, ಅದೇನು ವಿಷಯ ಅಂತ ನಮ್ಗೆ ಯಾರಿಗೂ ಗೊತ್ತಿಲ್ಲ. ಆದರೆ ನನ್ನ ಸಂಸಾರ ಉಂಟಾ? ಇಲ್ಲ, ಈಗ ಇಲ್ಲ. ಆ ಸಂಸಾರ ಉಂಟು ಇಲ್ಲಿ. ಆದರೆ ನನ್ನ ಸಂಸಾರದ ಒಂದು ಜವಾಬ್ದಾರಿ ಯಾರು ಹೊರುವುದು? ಜವಾಬ್ದಾರಿ ನಾವು ನಾನು ಕೇಳೋದನ್ನೇ ಕೇಳಲೇಬೇಕಲ್ಲ. ನನಗೆ ನೀನು ಇದರಲ್ಲಿ ಅಲ್ಲಿ ಅವ್ರ ಸಂಸಾರ ಜವಾಬ್ದಾರಿ ನಮ್ಮ ಅನ್ನ ತಮ್ಮನೊಳಗೆ ಏನೋ ಹಿಂದೆ ಅವರೊಳಗೆ ಏನಾಯ್ತು ಅಂತ. ಆದ್ರೆ ನಮ್ಮ ಸಂಸಾರದಲ್ಲಿ ಅವ್ರದ್ದು ದಿವಸ ಆಗಿದೆ, ಏನೋ ಆಗಿ ಹೋಗಿದೆ. ಅವರಲ್ಲಿ ಏನಿಲ್ಲ, ನಮಗೆ ಗೊತ್ತಿಲ್ಲ. ಅದು ನಾನು ಕೇಳಿಲ್ಲ ಕರ್ತುಗಳೇ. ಹಿಂದೆ ಹಿರಿತನದಲ್ಲಿ ಯಾವ ರೀತಿ ಏನಾಗ್ತಂತ ಹೇಳಲಿಕ್ಕೆ ಆಗ್ಲಿಕ್ಕಿಲ್ಲ. ಆ ರೂಪ ಈ ಕಾಲದಲ್ಲಿ ಆಗ್ಲಿಕ್ಕಿಲ್ಲ. ಏನು ಹೆಚ್ಚು ಕಮ್ಮಿ ಆದರೂ ಸ್ವಾಮಿ ಇದ್ದ, ಅಥವಾ ನೀನು ಮಾಡೋದು ನಿಂದು ನಾಲಿಗೆ ಹಾಕು, ಅಥವಾ ನೀನು ತಿಂದಿದ್ದದ್ದು ನೀನು ಅಲ್ಲಿಗೆ ಹಾಕಂತ ಹೇಳುದಲ್ವ ಹಿಂದೆ. ಆದರೆ ಇವತ್ತು ನನ್ನ ಸಂಸಾರದಲ್ಲಿ ಯಾರು ವ್ಯಕ್ತಿ ಬೇಕಲ್ಲ, ಅದಕ್ಕೆ ಒಂದು ನಮ್ಮ ಸಂಸಾರ, ಒಂದು ಹೊರಗಿನ ಸಂಸಾರ. ಹೌದು, ನನ್ನ ಸಂಸಾರದ ಜವಾಬ್ದಾರಿ ವ್ಯಕ್ತಿ ಬೇಕೀಗ. ಜವಾಬ್ದಾರಿ ಈಗ ಅವ್ರು ಬರಲ್ಲ, ಅವ್ರ ಬಗ್ಗೆ ಒಂದು ಜನ ಬೇಕೀಗ. ಅಲ್ಲ, ಅವರು ಸಂಸಾರ ಇತ್ತಿಲ್ಲ, ಅವ್ರ ಮನೆ ಇಲ್ಲತ್ತೆ. ಆ ಸಂಸಾರದಲ್ಲಿ ವ್ಯಕ್ತಿ ಉಂಟು. ಅವ್ರು ಹೇಳೋದು ನಿಮ್ಮ ಮನೆ ಇದೆ, ನೀವೇ ಕೇಣಿಯಲ್ಲಿ ಅಂದರೆ ಸಂಸಾರ ಹೇಳೋದು. ಆ ಸಂಸಾರಕ್ಕೆ ಹೊಂದೋರಿದ್ರೆ ನಮ್ಮ ಸಂಸಾರಕ್ಕೆ ಹೊಂದೋರು. ಕರ್ತುಗಳೇ, ಈಗ ನನ್ನ ಸಂಸಾರಕ್ಕೆ ಒಂದು ದೈವ ಅಂತ ಉಂಟು, ಹಾಗೆ ಸಂಸಾರಕ್ಕೊಂದು ಹಿರಿಯ ಅಂತ ಉಂಟಲ್ವ. ಹಾಗೆ ಈ ಒಂದು ಮಾತುಕತೆ ತೀರ್ಮಾನಕ್ಕೆ ಒಂದು ವ್ಯಕ್ತಿ ಬೇಕು. ಈಗ ಅವ್ರ ಬಗ್ಗೆ ಅವರು ಅಲ್ವಾ?